ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಇವತ್ತಿನ ವಿಡಿಯೋ ಕಮೆಂಟ್ಗಳಿಗೆ ಉತ್ತರ ಕೊಟ್ಟರಾತು. ಭಾಳ ಮಂದಿ ಭಾಳ ಕಮೆಂಟ್ ಹಾಕ್ತಿರ್ತೀರಿ, ಅಲ್ಲಿ ರಿಪ್ಲೈನು ಮಾಡೀನಿ. ಆದಷ್ಟು ಅಕ್ಕ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಯಾಕೆ ಅಂತ ಒಬ್ರು ಕಮೆಂಟ್ ಹಾಕಿದ್ರು. ಅದಕ್ಕೆ ಎಲ್ಲ ಒಟ್ಟು ಒಂದಿಷ್ಟು ಕಮೆಂಟ್ಗಳನ್ನ ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಂಡಿನಿ. ಯಾಕಂದ್ರೆ ಯೂಸ್ ಆಗೋ ಕಮೆಂಟ್ಗಳು ಅಷ್ಟೇ ನೋಟ್ ಮಾಡಿ ಇಟ್ಕೊಂಡಿನಿ ನಾನು. ಸೂಪರ್ ವಿಡಿಯೋ ಸೂಪರ್ ಅಂತ ಹಿಂಗೆ ಬಂದು ಏನೂ ನೋಟ್ ಮಾಡಿಲ್ಲ. ಏನು ಅದ್ರ ಬಗ್ಗೆ ನಾವು ಕೇಳಿದ್ದು, ಮತ್ತು ಯಾರು ಹಳ್ಳಿ ಕಡೆ ವಿಡಿಯೋ ಮಾಡ್ಬೇಕಕ್ಕ, ನಾ ವಿಡಿಯೋ ಅಪ್ಲೋಡೇ ಮಾಡಿಲ್ಲ ಅಂತ ಭಾಳ ಮಂದಿ ಕಮೆಂಟ್ ಹಾಕ್ತಿರ್ತೀರಿ. ಅದ್ರ ಬಗ್ಗೆ ಎಲ್ಲ ಕಮೆಂಟ್ಗಳು ಬಂದು ಎಲ್ಲ ನೋಟ್ ಮಾಡಿ ಇಟ್ಕೊಂಡಿನಿ. ಎಲ್ಲರಿಗೂ ಹೇಳಿದ್ರಾತು, ನನ್ನಿಂದ ಯಾರಿಗಾದ್ರು ಹೆಲ್ಪ್ ಆದ್ರೆ ಆಗಲಿ ಅಂತೇಳಿ ಮಾತಾಡಕತ್ತೀನಿ ಸ್ನೇಹಿತರೆ. ವಿಡಿಯೋ ಎಷ್ಟು ಹೆಂಗಿರುತ್ತೆ ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ. ವಿಡಿಯೋಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ಫುಲ್ ಹೊಡಿತಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಕಮೆಂಟ್ ಬಗ್ಗೆ ಮಾತಾಡ್ಲಕ್ಕ, ಯಾವ ಕಮೆಂಟ್ ಬಗ್ಗೆ ಹೇಳಿದ್ದು, ಯಾವ ಒಳ್ಳೆ ಕಮೆಂಟ್ ಹಾಕ್ತಿರಿ. ನಿಮ್ಮ ಕಮೆಂಟ್ ಒಳ್ಳೆ ಕಮೆಂಟ್ ಕೂಡ ನಾನು ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು, ಹಾಕಬೇಕು. ಜಲ್ದಿ ಡಾಲರ್ ಅಕೌಂಟ್ ಹಾಕ್ಯಾರಿ ಪೇಮೆಂಟ್ ತೊಗೋಬೇಕಂತ ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ. ಹಿಂಗಾಗಿ ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ನಿಮ್ಮ ಕೇಳ್ಕೊತೀನಿ. ಬನ್ನಿ ಸ್ನೇಹಿತರೆ, ಫಸ್ಟ್ ಕಮೆಂಟ್ ಅಂದ್ರೆ ಇದನ್ನೇ ಓದ್ತೀನಿ ರೀ. ಇದೇ ಫಸ್ಟ್ ಓದ್ಬೇಕಂತ ಅನ್ಸೈತೆ ನಮ್ಮ ಮನಸ್ಸಿಗೆ. ಯಾಕಂದರೆ ಇದೇ ಯೂಸ್ಫುಲ್ ಆಗೈತೆ ರೀ. ಸ್ವಲ್ಪ ನೆಗಡಿ ಬಂತು ನೋಡಿ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸ್ವಲ್ಪ ಜನ ಮಾತಾಡೋ ಮಾತು ತುಂಬ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಕ್ಕ. ಆದರೂ ನನಗೆ ನಿಮಗೆ ಬಂದಿದ್ದ ಗಿಫ್ಟ್ ನೋಡಿ ತುಂಬ ಖುಷಿ ಆಯಿತು ನೋಡಿ ಸ್ನೇಹಿತರೆ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕ್ಯಾರ, ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸ್ವಲ್ಪ ಜನ ಮಾತಾಡೋ ಮಾತು ತುಂಬ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಕ್ಕ. ಆದರೂ ನನಗೆ ನಿಮಗೆ ಬಂದ ಗಿಫ್ಟ್ ನೋಡಿ ತುಂಬ ಖುಷಿ ಆಯಿತು ನೋಡಿ ಸ್ನೇಹಿತರೆ. ಅವರು ಜನಗೂ ಹಳ್ಳಿ ಒಳಗೆ ಅದಾರ ಸಿಸ್ಟರ್. ಅವರು ವಿಡಿಯೋ ಮಾಡಾಕತ್ತಾರ. ಇವಾಗ 8 ಸಬ್ಸ್ಕ್ರೈಬರ್ ಅದಾರ. ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ. ಅವ್ರ ಚಾನಲ್ ಹೆಸರನ್ನು ವಿಡಿಯೋ ಮ್ಯಾಗ ಬರ್ತ್ರಿ, ಸಪೋರ್ಟ್ ಮಾಡಿ. ಆದಷ್ಟು ಹಳ್ಳಿಯವ್ರು ಏನೋ ಮಾಡ್ಬೇಕಂತಿರ್ತಾರೆ. ಹಳ್ಳಿಯಾಗ ಜನಗಳ ಮಾತು ಕೇಳ್ಕೊಂಡು ವಿಡಿಯೋ ಮಾಡಿ ಹಾಕೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಅದು ಹಳ್ಳಿ ಒಳಗೆ ಯೂಟ್ಯೂಬ್ ಮಾಡಿ ಸುಲಭ ಅಲ್ಲ. ಈ ಸಿಟಿ ಒಳಗೆ ಏನೋ ಯೂಟ್ಯೂಬ್ ಮಾಡಿ ಒಂದು ಸಕ್ಸಸ್ ಕಂಡು ಯೂಟ್ಯೂಬ್ ಮಾಡಿರಿ ನನ್ನೆಲ್ಲ. ಸಿಟಿ ಒಳಗೆ ಈ ಮಗ್ಳ ಮನ್ಯಾಗ ಏನು ಮಾಡಿದ್ರು ಯಾರು ಕೇಳಲ್ರಿ. ಹಳ್ಳಿ ಒಳಗೆ ಬರೀ ನಾವು ಹೆಂಗಿದ್ರು ಒಂದು ಮಾತು ಬರ್ತೈತಿ. ಪಾಪ ಜನಗಳು ಅನ್ನೋ ಮಾತಿಗೆ ಅವರು ವಿಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗವಲ್ದಕ್ಕ, ಆಗವಲ್ದು, ಬೇಜಾರಾಗೈತೆ ಅಂತೀರಿ. ಯಾರು ಮಾತು ತಲೆ ಕೆಡಿಸ್ಕೋಬೇಡಿ ಸಿಸ್ಟರ್. ಇವಾಗ 3-4 ವಿಡಿಯೋ ಅಪ್ಲೋಡ್ ಮಾಡಿರಿ, ಚೆನ್ನಾಗಿ ಬಂದ ವಿಡಿಯೋ ಅಪ್ಲೋಡ್ ಮಾಡಿ. ಮತ್ತು 8 ಸಬ್ಸ್ಕ್ರೈಬರ್ ಆಗ್ಯಾರ, ನೋಡ್ತಾರೆ, ಮತ್ತು ಕಮೆಂಟು ಹಾಕ್ತಾರೆ. ನಿಮಗೂ ಕೂಡ ಲೈಕ್ ಬರ್ತಾವೆ. ಮಾಡಿ ಇದೇ ಥರ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ಇವಾಗ ನಾವೇನೋ ಒಂದು ದಾರಿ ನಡೆದೀವಂದ್ರೆ ಆ ದಾರಿಯಲ್ಲಿ ಕಲ್ಲು ಮುಳ್ಳು ಬರ್ತಾ ಇರ್ತಾವೆ ರೀ. ಅವನ್ನೆಲ್ಲ ಕಲ್ಲು ಮುಳ್ಳು ಅಂತ ದಾರಿ ಹೋಗೋಬಿಟ್ರೆ ನಮಗೆ ಮುಂದೆ ದಾರಿ ಸಿಗಲ್ಲ ಸ್ನೇಹಿತರೆ. ಹಿಂಗಾಗಿ ಸಿಸ್ಟರ್ ನೀವು ಜಲ್ದಿ ವಿಡಿಯೋ ಅಪ್ಲೋಡ್ ಮಾಡಿ. ನಾನು ಅಲ್ಲೇ ರಿಪ್ಲೈ ಮಾಡೀನಿ ರೀ. ನನಗೆ ಎಷ್ಟು ಅನ್ಸುತ್ತೆ ಅಷ್ಟು ಹೇಳಿ, ನೀನು ಅದ್ರ ಬಗ್ಗೆ ಹೇಳಿದ್ರಾತಂತ ವಿಡಿಯೋ ಮಾಡಾಕತ್ತೀನಿ ಸಿಸ್ಟರ್. ನೀವು ಅಪ್ಲೋಡ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ. ಯೂಟ್ಯೂಬ್ ಮಾಡಿರಲ್ಲ, ಕಂಟಿನ್ಯೂ ಮಾಡಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ಹಾರ್ಡ್ ವರ್ಕ್ ಮಾಡಿ. ಯೂಟ್ಯೂಬ್ ಬಗ್ಗೆ ವಿಡಿಯೋ ಮಾಡೋದು ಹಾಕೋದು, ಯಾವ ಥರ ವಿಡಿಯೋ ಮಾಡಬೇಕು, ಯಾವ ಥರ ಕಂಟೆಂಟ್ ತೊಗೊಂಡು ವಿಡಿಯೋ ಮಾಡಬೇಕು, ಇದ್ರ ಬಗ್ಗೆ ತಲೆ ಕೆಡಿಸ್ಕೋರಿ. ಅವ್ರು ಅಂತಾರೆ ಇವ್ರು ಅಂತಾರೆ ಅಂತೇಳಿ ತಲೆ ಕೆಡಿಸ್ಕೊಂಡ್ರೆ ಅವ್ರು ಏನೂ ಕೊಡಲ್ಲ ಸಿಸ್ಟರ್ ನಿಮಗೆ. ನಾವು ಈಗ ಯೂಟ್ಯೂಬ್ ಮಾಡಾಕತ್ತೀವಿ ಅಂದರೆ ಎದ್ರ ಬಗ್ಗೆ ಕಂಟೆಂಟ್ ಕೊಡಬೇಕು, ಇವತ್ತು ಯಾವ ವಿಡಿಯೋ ಹಾಕಬೇಕು, ಎಷ್ಟು ಗಂಟೆಗೆ ಹಾಕಬೇಕು, ಎಷ್ಟು ಗಂಟೆಗೆ ಹಾಕಿ ವೈರಲ್ ಆಗುತ್ತೆ, ಎಷ್ಟು ಗಂಟೆಗೆ ಹಾಕಿರೋದು ಆಗುತ್ತಾ, ಇದ್ರ ಬಗ್ಗೆ ತಲೆ ಕೊಡಿ. ನೀವು ಒಂದಿನ ಮುಂದೆ ಅವ್ರ ಕಣ್ಣಿಗೆ ಸಕ್ಸಸ್ ಕಂಡು ನೀವೇ ಹೆಸ್ರಿಗೆ ಬರ್ತೀರಿ ಸಿಸ್ಟರ್. ಅದೇ ಹೇಳಿದ್ದು ನಮಗೆಲ್ಲ. ಅವಾಗ ಅದೇ ಥರ ಮಾತಾಡ್ತಿದ್ರು. ಇವಾಗ ನೋಡಿ ಯಾರು ಏನನ್ನಲ್ಲ, ಏನು ಬಿಡಪ್ಪ ಮಾಡ್ತಾಳೆ, ತನ್ನ ಪಾಡಿತ ಮಾಡ್ತಾ ವಿಡಿಯೋ ಮಾಡ್ತಾಳೆ, ಮಂದಿಗೆ ಹೆಲ್ಪ್ ಆಗುವಂಥ ವಿಡಿಯೋ ಮಾಡ್ತಾ, ಬಟ್ಟೆ ಶೇರ್ ಮಾಡ್ತಾ, ಫೋನ್ಯಾಗ ಬಟ್ಟೆ ವ್ಯಾಪಾರ ಮಾಡ್ಕೊತಾಳೆ, ಮತ್ತು ತಾನು ಏನಿರ್ತಾ ಮಾತಾಡ್ಕೊತಾ ಅಂತೇಳಿ ತಾವೇ ಅಂತಾರೆ. ಆಮೇಲೆ ಬೆಳಿತನ ನಮ್ಮ ಕಾಲು ಎಳ್ಯಾಕೆ ಭಾಳ ಮಂದಿ ಈಕಿ ಹಂಗಾಯ್ತು ಹಿಂಗಾಯ್ತು ಆ ಥರ ಈ ಥರ ಅಂತಾರೆ. ನಾವು ಬೆಳೆದಿಂದ ನಮಗೆ ಇದು ಮಾಡ್ತಾರೆ ಸಿಸ್ಟರ್. ನೀವು ತಲೆ ಕೆಡಿಸ್ಕೋಬೇಡಿ, ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ ನೋಡಿ ನಾನು. ಮತ್ತೊಬ್ಬರು ಸಿಸ್ಟರ್, ಅಕ್ಕ ಸ್ಟ್ರಾಂಗ್ ನೀವು ಅಂತೇಳಿ. ಹಂಗೇನಿಲ್ಲ ಸಿಸ್ಟರ್, ಎಲ್ಲರೂ ಸ್ಟ್ರಾಂಗೇ ಇರ್ತಾರೆ. ಪ್ರತಿಯೊಂದು ಹೆಣ್ಣು ಸ್ಟ್ರಾಂಗೇ ಇರ್ತಾರೆ. ಯಾಕಂದರೆ ಎಲ್ಲ ಪ್ರತಿಯೊಂದು ಹೆಣ್ಣು ಎಷ್ಟೇ ಕಷ್ಟ ಬರಲಿ ತನ್ನ ಮನಸ್ಸಿನಾಗ ಇಟ್ಕೊಂಡು ಮನೆಯಾಗೆಲ್ಲ ಕೆಲಸ ಮಾಡ್ಕೊಂಡು ಕಷ್ಟ ಎಲ್ಲ ತನ್ನ ಮನುಷ್ಯ ಇಟ್ಕೊಂಡು ಮಂದಿದ್ರು ನಕ್ಕೋತಾ ಇರ್ತಾರಲ್ಲ, ಅವೆಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ನೋಡಿ. ಹೆಣ್ಮಕ್ಳೇ ಸ್ಟ್ರಾಂಗ್ ನೋಡಿ ನನ್ನ ಅನಿಸಿಪಟ್ಟಿಗೆ ಸ್ಟ್ರಾಂಗ್. ಯಾಕಂದರೆ ಹೆಣ್ಮಕ್ಳು ತಾಳ್ಮೆ ಜಾಸ್ತಿ ಇರ್ತೈತಿ. ಮತ್ತು ತಮ್ಮ ಮನುಷ್ಯ ಎಷ್ಟೇ ನೋವು ಇರಲಿ ಕಷ್ಟ ಇರಲಿ ತಮ್ಮ ಕೆಲಸ ಮಾಡ್ಕೊಂಡು ಎಲ್ಲರೂ ಒಂದಿಗೆ ನಕ್ಕೋತಾ ಆಡ್ಕೋತಾ ಇರ್ತಾರಲ್ಲ, ಎಲ್ಲರೂ ಸ್ಟ್ರಾಂಗ್ ನೋಡಿ. ನಾನು ಒಬ್ಬಾಕೆ ಸ್ಟ್ರಾಂಗ್ ಅಂತ ಅಲ್ಲ ಸಿಸ್ಟರ್, ನೀವು ಕೂಡ ಸ್ಟ್ರಾಂಗ್, ಎಲ್ಲ ಸ್ಟ್ರಾಂಗ್. ಹೆಣ್ಮಕ್ಳು ಪ್ರತಿಯೊಬ್ಬರು ಸ್ಟ್ರಾಂಗ್ ನೋಡಿ. ಮತ್ತೊಬ್ಬರು ಸಿಸ್ಟರ್ ಕಮೆಂಟ್ ಹಾಕ್ಯಾರ, ನೀವು ಹೇಳೋ ಮಾತು ನಿಜ ಅಕ್ಕ. ನಮ್ಮ ಆಸೆಗೆ ಎಷ್ಟು ಇರುತ್ತೆ ಅಷ್ಟೇ ಕಾಲು ಚಾಚು
ಬೇಕಲ್ವಾ ಅಕ್ಕ, ನೀವು ಹೇಳೋ ಮಾತು ಒಂದೊಂದು ಸತ್ಯ. ಹೌದು ಸಿಸ್ಟರ್, ನಾವು ಏನೇ ಹೇಳಿ ಅದು ಮಾತು ಕರೆಕ್ಟ್ ಇರ್ಬೇಕ್ರಿ. ತಪ್ಪಿದ್ರೆ ಯಾರೂ ಒಪ್ಕೊಳಲ್ಲ. ನಾವೇನು ಹೇಳ್ತೀವಿ ಅಂದ್ರೆ ಅದರಿಂದ ಒಂದು ಅರ್ಥ ಇರಬೇಕು. ಯಾವುದೇ ಒಂದು ಮಾತಾಡ್ತೀವಿ ಅಂದ್ರೆ ಅದರಿಂದ ಅರ್ಥ ಇಟ್ಕೊಂಡು ಮಾತಾಡಿದ್ರೆ ಅದಕ್ಕೊಂದು ಮಾತು ಸತ್ಯ ಅನ್ಸುತ್ತೆ. ಅರ್ಥ ಇಲ್ಲಾರ ಮಾತಾಡಿದ್ರೆ ಏನು ತಲೆ ಕೆಟ್ಟೈತಿನ ಅಂತ. ಹಿಂಗಾಗಿ ಯಾವುದೇ ಮಾತಾಡ್ಬೇಕಂದ್ರೆ ಇವಾಗ ನೋಡಿ, ಎಷ್ಟೇ ನಮ್ದು ಎಷ್ಟು ಇರ್ತದೆ ಅಷ್ಟು ನೋಡ್ಕೋಬೇಕು. ಮಂದಿ ದುನಿಯಾ ಇರ್ತೈತಿ. ನಮ್ಮ ಹಾಸಿಗೆ ಎಷ್ಟು ಇರ್ತೋ ಅಷ್ಟು ಕಾಲು ಚಚ್ಕೋಬೇಕು ಅಂತಿರ್ತಾರೆ ಮಂದಿ. ಬಿಡು ಆ ಥರ ಇಲ್ಲ ಈ ಥರ ಎಲ್ಲ ಮಾಡ್ತಾಳೆ, ಏನು ಪಟ್ಟಿ ಮಾಡ್ತಾಳೆ, ರೊಕ್ಕ ಭಾಳ ಐತೆ ಅಂತಿರ್ತಾರೆ. ನಮಗೆ ಗೊತ್ತಿರ್ತೀರಿ ಅಲ್ಲಿ ಹೆಂಗೈತು ಹೆಂಗಿಲ್ಲ ಪರಿಸ್ಥಿತಿ ನಮಗೆ ಗೊತ್ತಿರ್ತಾರೆ. ಯಾಕಂದ್ರೆ ನಮ್ಮ ಹಾಸಿಗೆ ಎಷ್ಟು ಇರ್ತೋ ಅಷ್ಟು ಕಾಲು ಚಾಚಬೇಕು ಸ್ನೇಹಿತರೆ. ನೀವು ಯಾರು ಕೂಡ ಹೆಚ್ಚಿಗೆ ಕಾಲು ಚಾಚಕ್ಕೆ ಹೋದ್ರಂದ್ರೆ ಮಂದಿ ಒಂದು ಜಿಗಿ ಅಂತಾರೆ. ಜಿಗದಿಂದ ಯಾರು ಹೆಲ್ಪ್ ಮಾಡಲ್ಲ ಸ್ನೇಹಿತರೆ. ಅಲ್ಲಿ ಬಾಯಿ ಹಳ್ಳಕ್ಕೆ ಬಿದ್ದಿಂದ ಯಾರು ಹೆಲ್ಪ್ ಮಾಡಲ್ಲ. ನಾವು ಹಳ್ಳಕ್ಕೆ ಬೀಳೋಕ್ಕಿಂತ ಮೊದಲೇ ವಿಚಾರ ಮಾಡಬೇಕು. ನಮ್ಮ ಹಾಸಿಗೆ ಎಷ್ಟು ಇರ್ತೋ ಅಷ್ಟು ಕಾಲು ಚಾಚ್ಕೊಂಡು ನಾವು ಅಷ್ಟು ಸಂಸಾರ ಮಾಡ್ಕೊತಿದ್ರೆ ನಾವು ಒಂಥರ ಮುಂದೆ ಒಂದು ದಂಡಿಗೆ ಹತ್ತೀವಿ. ಇವಾಗ ನಮ್ಮ ಹಾಸಿಗೆ ಬಿಟ್ಟು ನಾವು ಏನಾರ ಕಡ್ಯಾಕ ಇವಾಗ ನೋಡಿ, ನಮ್ಮ ತಾಕ ಅಮೌಂಟ್ ಇರಲ್ಲ. ಅದು ಯಾಕೆ ಅಂತಂದ್ರೆ ನಮ್ಮ ತಾಕ ಅಮೌಂಟ್ ಇಲ್ಲ. ಆ ಅಮೌಂಟ್ ಇಲ್ಲ ಅಂದ್ರೆ ನಾವು ಸಾಲ ಮಾಡಿಬಿಡ್ತೀವಿ. ಸಾಲ ಮಾಡಿ ಇಲ್ಲ ಏನು ಮಂದಿ ಅಂತಾರೆ, ಬಿಡು ಯಾರು ತಗೊಳ್ಸುಗೋ ತಗೋ ಮಂದಿ ಕೊಡಕತ್ತಿ ಅಂತಾರೆ. ಅವೆಲ್ಲ ತಗೋತೀವಿ ಎಲ್ಲ ಮಾಡ್ತೀವಿ, ಚಂದ ಇರ್ತೀರಿ. ಅವಾಗ ಕೊಡುವ ಹೊತ್ನ್ಯಾಗ ಎಲ್ಲ ಕಷ್ಟ ಆಗುತ್ತೆ ಸ್ನೇಹಿತರೆ. ಎಷ್ಟೋ ಮಂದಿ ಭಾಳಷ್ಟು ಸಾಲ ಮಾಡಿ ಹೋಗುವಂಥ ಪರಿಸ್ಥಿತಿನ ಆಗ್ಯಾವ. ಅದಕ್ಕೆ ನಿಮ್ಮ ಹಾಸಿಗೆ ಎಷ್ಟು ಇರ್ತಾ ಅಷ್ಟು ಕಾಲು ಚಚ್ಚುವರೆ ಅಂತ ಇದೊಂದು ಗಾದೆ ಮಾತಿತ್ತು. ನಾನು ಯಾವಾಗಾದರೂ ವಿಡಿಯೋದಾಗ ಅದನ್ನೇ ಹೇಳ್ತಿರ್ತೀನಿ. ಆ ಸಿಸ್ಟರ್ ನೀವು ಹೇಳೋ ಮಾತು ಒಂದೊಂದು ಸತ್ಯ ಅಂತಾರೆ. ಅದಕ್ಕೆ ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಬೇಕು. ಯಾವುದಾರ ಒಂದು ಮಾತು ಹೇಳಿದ್ರೆ ಅದು ಅವರಿಗೆ ಮುಂದೆ ಒಂದು ಜೀವನಕ್ಕೆ ಆಧಾರ ಆಗ್ಬೇಕನ್ನೋದು ನಾನು ನೋಡಿ ಸ್ನೇಹಿತರೆ. ಮತ್ತು ನೀವೇನು ಮಾಡ್ತೀರಂದ್ರೆ ಸಾಲ ಮಾಡಕ್ಕೆ ಹೋಗಬೇಡಿ. ಎಷ್ಟಿರ್ತ ಅಷ್ಟರಾಗೇ ಮಾಡ್ಕೊತ ಹೋಗಿ. ಮುಂದೆ ಭಗವಂತ ಕೊಟ್ಟನ ಮುಂದೆ ಮಾಡಿದ್ರಿ. ಇಲ್ಲಿಕ್ಕಂದ್ರೆ ನಮ್ದು ಎಷ್ಟಾಗಿರ್ತ ಅಷ್ಟರಾಗೇ ಹೋಗ್ಬಿಡೋದು. ಮತ್ತು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕ್ಯಾರ, ಯಾರಾದರೂ ದಾನಿಗಳು ಮಕ್ಕಳಿಗೆ ಸಹಾಯ ಮಾಡಿ ಹೆಲ್ಪ್ ಆಗುತ್ತೆ, ಒಳ್ಳೇದಾಗಲಿ ನಿಮಗೆ ಅಕ್ಕ ಅಂತ ಹಾಕ್ಯಾರ. ಅವರು ಮೊನ್ನೆ ಗಿಫ್ಟ್ ಕಳ್ಸ್ಯಾರಲ್ಲ ಅದೇ ಸಿಸ್ಟರ್ ನೋಡಿ ಇದನ್ನು ಕಮೆಂಟ್ ಹಾಕಿದ್ದು. ಯಾರಾದರೂ ದಾನಿಗಳು ಮಕ್ಕಳಿಗೆ ಸಹಾಯ ಮಾಡಿ ಹೆಲ್ಪ್ ಆಗುತ್ತೆ, ಒಳ್ಳೇದಾಗಲಿ ಅಕ್ಕ ನಿಮಗೆ ಅಂದ್ರೆ ಮಕ್ಳಿಗೆ ಬೇಕಾದ್ರೆ ಯಾರಾದರೂ ಏನಾದರೂ ಗಿಫ್ಟ್ ಕಳಿಸ್ಬೋದು. ಮಾಡಿರಿ, ಹೆಲ್ಪ್ ಮಾಡಿ, ನಿಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಿ ಮಕ್ಕಳಿಗೆ. ನಮ್ಮ ಸಂಸಾರಕ್ಕೆ ಎಷ್ಟು ಹೆಲ್ಪ್ ಮಾಡಿ. ಯಾರಾದರೂ ಒಬ್ಬರು ಸಂಸಾರಕ್ಕೆ ಒಬ್ರು ಯಾರು ಈಡಾಗಲ್ಲ ಸ್ನೇಹಿತರೆ. ಮಕ್ಕಳಿಗೆ ಏನೋ ಮಾಡ್ತಿರಲ್ಲ ಖುಷಿ ಆಗುತ್ತೆ ನೋಡಿ, ಮಕ್ಕಳು ಖುಷಿ ಪಡ್ತಾರೆ. ಸಿಸ್ಟರ್ ನಿಮ್ಗೆ ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನನ್ನ ಮಗಳು ಅದು ಸ್ಟ್ಯಾಂಡ್ ನೋಡಿ ಮತ್ತೆಲ್ಲ ಮಗ್ಗಿ ಪುಸ್ತಕ ನೋಡಿ ಫುಲ್ ಖುಷಿ ಆದಳು. ನನ್ನ ಮಕ್ಕಳು ಖುಷಿ ಪಡಿಸೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮ್ಗೆ ಇನ್ನೊಮ್ಮೆ. ಮತ್ತು ಸಿಸ್ಟರ್ ಇದೇ ಥರ ಸದಾಕಾಲ ಖುಷಿಯಾಗಿ ನಗುತ್ತಾ ವಿಡಿಯೋ ಮಾಡಿ ಸಿಸ್ಟರ್ ಅಂತ ಒಬ್ರು ಕಮೆಂಟ್ ಹಾಕ್ಯಾರ, ಗೀತಾ ಸಿಸ್ಟರ್ ಅಂತೇಳಿ. ಓಕೆ ಸಿಸ್ಟರ್, ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ನಿಮ್ಮೆಲ್ಲರ ಕಮೆಂಟು ನೋಡಿ ನಾನು ಇನ್ನು ಯಾವಾಗೂ ಬೇಜಾರು ಮಾಡ್ಕೊಬಾರ್ದು. ಯೂಟ್ಯೂಬ್ ಬಿಡೋದು ಯಾರೋ ಏನೋ ಅನ್ನಲಿ, ಯಾರು ಬೇಕಾ ಈ ಥರ ಅಲ್ಲಿ ನಾನೆಲ್ಲ ನನ್ನ ಯೂಟ್ಯೂಬರ್ ನನ್ನ ಯೂಟ್ಯೂಬರ್ ಸಬ್ಸ್ಕ್ರೈಬರಿಗೆ ಗೊತ್ತಿರ್ತಾನೆ ಏನು ಅನ್ನೋದು. ನಾನು ಖುಷಿಯಾಗಿ ವಿಡಿಯೋ ಮಾಡ್ಬೇಕಂತ ಮೊನ್ನೆ ನಾನು ಏನು ಲೈವಲ್ಲಿ ಹತ್ತಿದ್ನಲ್ರಿ ಅದೇ ವಿಡಿಯೋ ಕೊನೆ ಮಾಡಿ ನಾನು ನಕ್ಕೋತಾ ಇನ್ನು ವಿಡಿಯೋ ಮಾಡಬೇಕು. ನಿಮಗೆ ಯಾವ ಥರ ಕಂಟೆಂಟ್ ಹುಡ್ಕೊಬಿಡ್ಬೇಕು, ನಿಮ್ಗೆ ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತಾ ಅಂತೇಳಿ ನಾನು ಇದ್ರ ಬಗ್ಗೆ ವಿಚಾರ ಮಾಡ್ತಿರ್ತೀನಿ. ಆದಷ್ಟು ಶಾರ್ಟ್ ವಿಡಿಯೋ ಹಾಕೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶಾರ್ಟ್ ವಿಡಿಯೋ ಅಂತ ನನಗೆ ಒಂದಿಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನೋಡಿ. ಸುಳ್ಳು ಯಾಕೆ ಹೇಳ್ಬೇಕು, ಶಾರ್ಟ್ ವಿಡಿಯೋ ಹಾಕುವಂತ ಆ್ಯಕ್ಟಿಂಗ್ ಮಾಡೋದು, ನಾನು ಸಾಂಗ್ ಕೇಳೋದು, ವಿಡಿಯೋ ಮಾಡೋದು, ಶಾರ್ಟ್ ವಿಡಿಯೋ ಅಂತ ಒಂದಿಷ್ಟು ಫುಲ್ ಖುಷಿಯಾಗಿರ್ತೀನಿ ಸಿಸ್ಟರ್. ನಾನು ಯಾಕೆ ಹೇಳ್ಬೇಕು ಸಿಸ್ಟರ್, ಇದೇ ಥರ ಸದಾಕಾಲ ಖುಷಿಯಾಗಿ ನಕ್ಕೋತಾ ಈ ವಿಡಿಯೋ ಮಾಡಿ ಸಿಸ್ಟರ್ ಅಂತ ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ಮಾಡೇ ಮಾಡ್ತೀನಿ ನೋಡಿ, ನಿಮ್ಮೆಲ್ಲ ಸಪೋರ್ಟು ಪ್ರೀತಿ ವಾಸ್ತ ಅಂತ ಮಾಡೇ ಮಾಡ್ತೀನಿ. ಸದಾ ಹೀಗೆ ಖುಷಿಯಾಗಿರಿ ಅಂತ ಇದ್ರ ಬಗ್ಗೆನೇ ಭಾಳ ಎಲ್ಲ ನಾ ಎಷ್ಟು ಖುಷಿಯಾಗಿರ್ತೀನಿ, ನೀವೆಲ್ಲ ನನ್ನ ಸಬ್ಸ್ಕ್ರೈಬರ್ ಖುಷಿಯಾಗಿರ್ತೀರಿ ಅಂತ ನನಗೆ ಇವಾಗ ಅರ್ಥ ಆಗೈತೆ ನೋಡಿ. ಹಿಂಗಾಗಿ ನನಗೆ ಖುಷಿಯಾಗಿರೋಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ಏನೋ ಕಷ್ಟ ಬಂದ್ರೆ ಮತ್ತು ನಿಮ್ಮ ಮುಂದೆ ಹೇಳಲ್ಲ, ಯಾರ ಮುಂದೆ ಹೇಳೋಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ. ಆದಷ್ಟು ನಾನು ನಿಮ್ಮ ಕಷ್ಟ ಹೇಳ್ಕೊಬಾರ್ದು, ಖುಷಿಯಾಗಿರೋಕೆ ಇಷ್ಟಪಡ್ತೀನಿ. ಮತ್ತು ಹೇಳೋ ಪರಿಸ್ಥಿತಿ ಬಂತಂದ್ರೆ ಹೇಳ್ತೀನಿ. ನೀವು ನೋಡಿ ಸ್ನೇಹಿತರೆ ಓದ್ತೀನಿ. ನೀವು ಹೆಣ್ಣು ಮಕ್ಕಳ ಬಗ್ಗೆ ಹೇಳಿದ ಒಂದೊಂದು ಮಾತು ಅರ್ಥಬದ್ಧವಾಗಿದೆ ಸಿಸ್. ಆದರೆ ಏನು ಮಾಡೋದ್ರಿ, ಅವ್ರಿಗೆ ನನಗೆ ಹೆಣ್ಣು ಮಗು ಇಲ್ಲ ರೀ ಅನ್ನೋ ಬೇಜಾರು ಮಾಡ್ಕೋಬೇಡಿ ಸಿಸ್ಟರ್. ಹೆಣ್ಣು ಮಕ್ಳು ಇರ್ಲಿಕ್ಕೆ ಏನಾದ್ರು ಗಂಡು ಮಕ್ಕಳದೆಲ್ಲ ಮುಗೀತು ಸಿಸ್ಟರ್. ಅದೇ 1-2 ಮಕ್ಕಳನ್ನ ನೋಡ್ಕೊತ ಹೋಗೋದವೆ. ಹೆಣ್ಣು ಗಂಟು ಅದರಾಗೆ ರೂಪ ಕಾಣದ್ರಿ. ಏನು ಸಸ್ತಿಯರು ಬರ್ತಾರಲ್ಲ ಸಿಸ್ಟರ್, ಅದೇ ನಮ್ಮ ಮಕ್ಕಳು ಅಂತ ತಿಳ್ಕೊರಿ. ಯಾಕಂದ್ರೆ ಈಗಿನ ಅತ್ತೆಯರು ಸಸ್ತಿಯರನ್ನ ಈಗಿನಕ್ಕಿಂತ ಅವಾಗಿನ ಕಾಲ ಅತ್ತೆಯರು ಭಾಳ ಸಸ್ತಿಯರನ್ನ ಕಠಿಣವಾಗಿ ನಡೆಸ್ಕೊಂಡಾರ. ಈಗಿನ ಅತ್ತೆಯರು ನಾವು ಸ್ವಲ್ಪ ಕಮ್ಮಿ ರೀ. ಬೇಜಾರು ಮಾಡ್ಕೋಬೇಡಿ, ಹೆಣ್ಮಕ್ಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. 2 ಗಂಡು ಮಕ್ಳು ಅದಾರಲ್ಲ, 2 ಹೆಣ್ಮಕ್ಳು ಬಂದೇ ಬರ್ತಾರೆ. ಅವ್ರು ಮದುವೆ ಮಾಡ್ಕೊಂಬಂದ್ರಂದ್ರೆ ಅವೇ ಸಸ್ತಿಯರನ್ನ ಹೆಣ್ಮಕ್ಳು ಅಂತ ಹೋಗಿ ಸಿಸ್ಟರ್. ನಾ ಅಷ್ಟೇ ಹೇಳಬಲ್ಲೆ. ಯಾಕಂದ್ರೆ ಇಲ್ಲ
ಇಲ್ಲ ಅನ್ನೋಕ್ಕಿಂತ ಮುಂದೇನು ಯಾರು ಬರ್ತಾರಲ್ಲ ಅವರೇ ನಮ್ಮ ಮಕ್ಳು ಅಂತ ಹೋದ್ರೆ ಭಾಳ ಇದ್ದಿದ್ರಾಗನೇ ಖುಷಿ ಪಟ್ಟರೆ ಚಲೋ ನೋಡಿ. ಇಲ್ಲ ಅಂತ ಕೊರೋಕ್ಕಿಂತ ಇದ್ದಿದ್ರಾಗ ಖುಷಿ ಪಡೋದು ಬೆಸ್ಟ್ ಅಂತ ಹೇಳ್ತೀನಿ ನೋಡಿ ಸಿಸ್ಟರ್. ಮತ್ತೇನು ಹೇಳೋಕ್ಕಾಗಲ್ಲ ನನಗೆ. ಈಗ ಅಕ್ಕ ನಿಮ್ಮ ಮನೆ ಮಕ್ಕಳಿಗೆ ತುಂಬ ಇಷ್ಟವಾಗಿದೆ, ಮನೆ ಒಳಗೆ ಚೆನ್ನಾಗಿದೆ ಅಂತೆ ನೋಡಿ. ಒಬ್ಬರು ಸಿಸ್ಟರ್ ಮಕ್ಕಳಿಗೆ ನನ್ನ ಮನೆ ಇಷ್ಟ ಆಗೈತೆ ಅಂತ ನೋಡಿ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ನಿಮಗೂ ಮಕ್ಕಳು ಕರ್ಕೊಂಬನ್ನಿ ಸಿಸ್ಟರ್. ಒಮ್ಮೆ ಅವರು ಇಷ್ಟ ಆಗಿತ್ತಂದ್ರೆ ನಮ್ಮ ಮನೆಗೆ ಬಂದು ಅವ್ರಿಗೆ ಮನೆ ತೋರಿಸ್ಕೊಂಡು ಹೋಗ್ಬೋದು. ನಮ್ಮ ಸಬ್ಸ್ಕ್ರೈಬರ್ ಯಾರೋ ನಮ್ಮ ಮನೆಗೆ ಬರ್ಬೋದು. ಮತ್ತು ಅಕ್ಕ ನಮ್ಮ ಫೋನಲ್ಲಿ ನಾವೇ ನಮ್ಮ ವಿಡಿಯೋ ನೋಡಬಾರ್ದಾ ಅಂತ ಕಮೆಂಟ್ ಹಾಕ್ಯಾರ ಒಬ್ರು ಸಿಸ್ಟರು. ನಮ್ಮ ಫೋನಲ್ಲಿ ನಮ್ಮ ವಿಡಿಯೋ ನಾವು ನೋಡಬಾರ್ದು, ಯಾಕಂದ್ರೆ ಸಿಸ್ಟರ್ ನಮ್ಮ ಫೋನಲ್ಲಿ ನೋಡಿದ್ರೆ ನಮ್ಗೆ ನಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ. ಇನ್ನೊಂದು ಫೋನಲ್ಲಿ ನೋಡ್ಬೋದು. ಇವಾಗೇನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತೀವಲ್ಲ ಆ ಫೋನಲ್ಲಿ ನಮ್ಮ ವಿಡಿಯೋ ನೋಡಬಾರ್ದು ಸಿಸ್ಟರ್. ನೋಡಬಾರ್ದ್ರಿ, ನೀವು ನೋಡಬೇಡ್ರಿ. ಯಾಕಂದ್ರೆ ನಾ ಮಾತ್ರ ನನ್ನ ಫೋನೇ ನೋಡಲ್ರಿ. ನಮ್ಮ ಊರಿಗೆ ಹೋದ್ರೆ ಅಕ್ಕ ಫೋನೇ ನೋಡ್ತೀನಿ. ಇಲ್ಲಿಕ್ಕಂದ್ರೆ ಶಾರ್ಟ್ ವಿಡಿಯೋ ನೋಡಬಾರ್ದು, ಲಾಂಗ್ ವಿಡಿಯೋ ನೋಡಬಾರ್ದು ನೋಡಿ ಸ್ನೇಹಿತರೆ. ನಾ ಶಾರ್ಟ್ ವಿಡಿಯೋ ಯಾವಾಗ ನೋಡ್ತಿರ್ತೀನಿ, ಆದ್ರೆ ಲಾಂಗ್ ವಿಡಿಯೋ ಇಲ್ಲ. ಶಾರ್ಟ್ ವಿಡಿಯೋ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ, ನೆಮ್ಮದಿ ಏನು ಮಾಡ್ಬೇಕು ನೋಡ್ತಿರ್ತೀನಿ. ಪವಿತ್ರ ಸಿಸ್ಟರ್ ಅಂತ ಅಕ್ಕ ನಿಮ್ಮ ಗಂಡನ ಮನೆಯಲ್ಲಿ ಹೊಲ ಇದೆಯಾ? ಈ ಹೊಲ ಇದೆ ಅನ್ನೋಕ್ಕಿಂತ ಹೊಲ ಇಲ್ಲ ಅಂತ ಹೇಳೋದು ಬೆಸ್ಟ್ ನೋಡಿ ಸಿಸ್ಟರ್. ಯಾಕಂದ್ರೆ ಎನ್ನಾಸ್ತಿ ಇದೆ ರೀ ನಮ್ಮ ಅತ್ತಿದು. ಹಿಂಗಾಗಿ ಅವರು ಹೊಲ ಗೊತ್ತಿಲ್ಲ, ಏನು ಬರ್ತಾವೆ ಗೊತ್ತಿಲ್ಲ ರೀ. 2 ಎಕರೆ ಇದೆ. ಬಂದ್ರೆ ಹೇಳ್ತೀನಿ, ಮುಂದೆ ಒಂದಿನ ಹೊಲ ಬಂತು ಹಿಂಗಂತ ಎಲ್ಲ ಹೇಳ್ತೀನಿ. ಇವಾಗಿನ ಪರಿಸ್ಥಿತಿ ನನಗೆ ಹೊಲ ಇಲ್ಲ ನೋಡಿ ಸ್ನೇಹಿತರೆ. ಈಗಿನ ಇರೋ ಮಟ್ಟಿಗೆ ಹೊಲ ಇಲ್ಲ, ಏನಿಲ್ಲ. ಇರೋದು ಮನೆ, 2 ಮಕ್ಕಳು, ನನ್ನ ಜೀವನ ನೋಡಿ. ಇವಾಗ ನನಗೇನು ಹೊಲ ಫಲ ಏನಿಲ್ಲ ನೋಡಿ ಸ್ನೇಹಿತರೆಲ್ಲ. ಇಡೀ 12 ದಿವಸನೂ ಕೊಂಡ್ಕೊಂಡು ತಿನ್ನಬೇಕು. ಅಕ್ಕ ನನ್ನ ಬಟ್ಟೆ ವ್ಯಾಪಾರ 1500 ಆಗಿದೆ. ಇದೇ ಥರ ಒಳ್ಳೇದಾಗಲಿ ಸಿಸ್ಟರ್ ನಿಮಗೆ. ಇದೇ ಥರ ಕಷ್ಟಪಡಿ ಶ್ರಮಪಡಿ ನೋಡಿ. ಬಟ್ಟೆ ವ್ಯಾಪಾರ 1500 ಆಗಿದೆ ಅಂತ ಹೇಳ್ಯಾರ ಕಮೆಂಟ್ ಹಾಕಿ. ನಮ್ಮ ನೆಕ್ಸ್ಟ್ ನಂಬ್ಯಾರ ನೋಡಿ ಅವರು. ಇಷ್ಟು ವ್ಯಾಪಾರ ಆಯ್ತಕ್ಕ, ಇಷ್ಟಿಲ್ಲ, ಯಾಕೆ ಸ್ವಂತ ಅಕ್ಕ ಅಂತೇಳಿ ಅಷ್ಟಾತಕ್ಕ ಇಷ್ಟಾತಕ್ಕ, ಇದು ಐತಕ್ಕ ಅದು ಐತಕ್ಕ ಅಂತ ಒಳ್ಳೆ ಕಮೆಂಟ್ ಹಾಕ್ತಿಲ್ಲ. ತುಂಬ ಖುಷಿ ಆಗುತ್ತೆ ನೋಡಿ ಸಿಸ್ಟರ್. ನಿಮ್ಮೆಲ್ಲ ಕಮೆಂಟ್ ಓದಿ. ಬನ್ನಿ ಸ್ನೇಹಿತರೆ, ಇನ್ನೊಂದು ಕಮೆಂಟ್ ಓದೋಣ. ಅಕ್ಕ, ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ನೀವು ಸ್ಫೂರ್ತಿ. ಯಾಕಂದರೆ ನಮಗೆಲ್ಲ ರೀತಿಯೂ ಸಪೋರ್ಟ್ ಇದ್ದರೂ ಏನೂ ಸಾಧನೆ ಮಾಡೋಕ್ಕೆ ಆಗ್ತಾ ಇಲ್ಲ. ನೀವಿನ್ನೂ ಎತ್ತರ ಬೆಳಿಬೇಕು ಅಕ್ಕ, ನೀವು ಚೆನ್ನಾಗಿರಬೇಕು ನೋಡಿ ಸಿಸ್ಟರ್. ಒಬ್ಬರು ಸಿಸ್ಟರ್ ಕಮೆಂಟ್ ಆಗ್ಯಾರ. ಅಕ್ಕ, ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ನೀವು ಸ್ಫೂರ್ತಿ. ಯಾಕೆಂದರೆ ನಮಗೆಲ್ಲ ರೀತಿ ಸಪೋರ್ಟ್ ಇದ್ದರೂ ಏನೂ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ. ನೀವು ಇನ್ನೂ ಎತ್ತರ ಬೆಳಿಬೇಕು ಅಕ್ಕ, ನೀವು ಚೆನ್ನಾಗಿರಿ ಅಂತ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ನಮಗೆ ಇನ್ನೂ ಬೆಳಿಬೇಕು, ಚೆನ್ನಾಗಿರಿ ಅಂತ ಆಶೀರ್ವಾದಿಸ್ತಲ್ಲ, ಭಾಳ ಖುಷಿ ಆಗುತ್ತೆ. ಮನೆಯವರೇ ಕೇಳಿ ಬಗ್ಸು ಹೊತ್ನ್ಯಾಗ ನೀವೆಷ್ಟು ಸಪೋರ್ಟ್ ಮಾಡ್ತಿಲ್ಲ. ಈ ಕಮೆಂಟ್ ಮಾತ್ರ ಭಾಳ ಖುಷಿ ಆಯ್ತು ನೋಡಿ ನನಗೆ. ಎಲ್ಲ ಕಮೆಂಟ್ಗಿಂತ ಇದು ಭಾಳ ಖುಷಿ ಆಯ್ತು. ಯಾಕಂದ್ರೆ ನಮಗೆ ಆಶೀರ್ವಾದಿಸೋಕ್ಕಿಂತ ಆಡ್ಕೊಂಡ್ರೆ ಭಾಳ ಮಂದಿ ಇದ್ದಾರೆ ನಮ್ಮಲ್ಲಿ. ಇಲ್ಲಿ ನಮ್ಮ ಸುತ್ತಮುತ್ತ ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗ್ಲಿಕ್ಕೂ ಆ ಕಡೆ ಎಲ್ಲ ನಾನು ವಿಡಿಯೋ ನೋಡ್ತಿಲ್ಲ. ಭಾಳ ಖುಷಿ ಆಗುತ್ತೆ ನೋಡಿ. ಏನು ಮಾಡೋದು ಸಿಸ್ಟರ್, ಇದ್ದದ್ರಾಗ ಎಲ್ಲ ಸಾಧನೆ ಮಾಡ್ಬೇಕು. ಸಾಧನೆ ಅಂತ ಅಲ್ರಿ, ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಬೇಕು. ಯಾಕಂದ್ರೆ ಎಷ್ಟೋ ಮಂದಿ ಗಂಡ ಕಳ್ಕೊಂಡು ಇದ್ದೇ ಇರ್ತಾರೆ. ಅವರಿಗೆಲ್ಲ ಈ ನಮ್ಮ ವಿಡಿಯೋ ನೋಡಿ ಇನ್ನೊಂಥರ ಸ್ಫೂರ್ತಿ ಆಗಬೇಕು. ಅಕ್ಕನೂ ಮಾಡ್ಕೊತಿಂತಲ್ಲ, ಅವರಿಗೆ 2 ಮಕ್ಳು ಅದಾವು. ನಾನು ಶ್ರವಣಕುಮಾರ್ 3 ತಿಂಗಳು ಪ್ರೆಗ್ನೆಂಟ್ ಇದ್ದಾಗನೇ ಅವರಪ್ಪ ತೀರ್ಕೊಂಡ್ರು. ಕುಗ್ಗದೆ ಏನೂ ಮಾಡದೆ ಇನ್ನು ಏನು ಮಾಡಬೇಕು ಏನಿಲ್ಲ, ಯಾವ ಥರ ಏನು ಮಾಡಿದರೆ ಸಂಪಾದನೆ ಆಗುತ್ತೆ, ನಮ್ಮ ಖರ್ಚಿಗೆ ಏನು ಮಾಡಬೇಕು, ನಮ್ಮ ಮಕ್ಕಳ ಖರ್ಚಿಗೆ ಏನು ಮಾಡಬೇಕು ಅಂತ ದಾರಿ ಹುಡ್ಕೊಂಡು ನಿಯತ್ನಿಂದ ಬಾಳಬೇಕಲ್ಲ ಅನ್ನೋದು ತಲೆ ನೋಡಿ ಸ್ನೇಹಿತರೆ ನಂದು. ನಾನು ಮೊದಲು ಬರೀ ಟೈಲರಿಂಗ್ ಮಾಡ್ತಿದ್ದೆ. ಮತ್ತು ಟೈಲರಿಂಗ್ ಕೂಡ ತಲೆ ಓಡಿಸಿ ಬಟ್ಟೆ ಬಿಸ್ನೆಸ್ ಮಾಡಾಕತ್ತೀನಿ. ಬಟ್ಟೆ ಬಿಸ್ನೆಸ್ ಕೂಡ ಸಣ್ಣ ಟೆಸ್ಟ್ನರಿ ಇಟ್ಕೊಂಡಿನಿ. ಇನ್ನು ಟೆಸ್ಟ್ನರಿ ಕೂಡ ಮುಂದೆ ಯಾವತ್ತಾರು ಏನಾದರೂ ಮಾಡ್ಕೊತ ಹೋಗೋದ್ರೆ ಹಂಗೆ ಖರ್ಚು ಹೆಚ್ಚಾಗುತ್ತೆ ನೋಡಿ ಸ್ನೇಹಿತರೆ. ಖರ್ಚು ಹೆಚ್ಚಾದಂಗೆ ನಮ್ಮ ತಲೆನೂ ಸ್ವಲ್ಪ ಜಾಸ್ತಿ ಓಡಿಸ್ಬೇಕಾಗತ್ತೆ. ಓಡಿಸಿ ಮಾಡ್ಕೊಂಡು ತಿಂದು ಒಂದು ಹೌದು ಅನಿಸ್ಕೋಬೇಕು ಅನ್ನೋದು ಛಲ ಇರಬೇಕು ಹೆಣ್ಮಕ್ಳಿಗೆ. ಸಾಧನೆ ಅಂತ ಏನಲ್ಲ ರೀ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಅಷ್ಟೇ ನೋಡಿ ಸ್ನೇಹಿತರೆ. ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ನಿಮ್ಗೆ ಇನ್ನೊಮ್ಮೆ. ಅಕ್ಕ, ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳಿಗೂ ಚಿಕ್ಕವಿದ್ದಾರೆ. ಅಕ್ಕ, ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳು ಚಿಕ್ಕವರಿದ್ದಾರೆ ಅಂತ ಕಮೆಂಟ್ ಹಾಕ್ಯಾರ ಸಿಸ್ಟರ್ ಒಬ್ಬರು. ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ನಮ್ಗೆ ಒಳ್ಳೇದು ಬಯಸ್ತಿಲ್ಲ. ಮಕ್ಕಳು ಏನೋ ಸಣ್ಣ ನೋಡಿ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಸ್ನೇಹಿತರೆ. ಅಕ್ಕ, ನನಗೆ ದೇವರು ನನ್ನ ಜೀವನದಲ್ಲಿ ಕೊಟ್ಟಿರೋ ಒಂದೇ ಒಂದು ಹೆಣ್ಣು ಮಗಳು. ನನಗೆ 3 ಜನ ಹೆಣ್ಣು ಮಕ್ಕಳು, ಅದೇ ನನ್ನ ಭಾಗ್ಯ.
3 ಮುತ್ತುಗಳು ಅವರೇ ನನಗೆ ಅಂತ ಕಮೆಂಟ್ ಹಾಕ್ಯಾರ ಒಬ್ಬ ಸಿಸ್ಟರ್. ಈ ಮಾತು ಮಾತ್ರ 100ಕ್ಕೆ 100 ಸತ್ಯ ನೋಡಿ ಸ್ನೇಹಿತರೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಯಾವ ಕಮೆಂಟ್ ಮಾತ್ರ ಇಷ್ಟ ಆಗ್ತಾವಿಲ್ಲ. ಈ ಮಾತು ಎಲ್ಲ ಹೆಣ್ಣು ಮಕ್ಕಳಿದ್ದು ತಾಯಿಯಂದರು ಅರ್ಥ ಮಾಡ್ಕೋಬೇಕಂದ್ರೆ ಈ ಸಿಸ್ಟರ್ ಹಂಗೆ ಇರ್ಬೇಕು ನೋಡಿ. ಯಾಕಂದ್ರೆ ಕಷ್ಟ ಬಂದ್ರೆ ಕಷ್ಟ ಆಯ್ತಂತ ಬಂದ್ರೆ ನನ್ನಂಗಿರಿ. ಯಾಕಂದ್ರೆ ಎದುರಿಸ್ಬೇಕ್ರಿ. ಕಷ್ಟ ಆಯ್ತಂತ ಬಂದ್ರೆ ಹೆಣ್ಣು ಮಕ್ಕಳೇ ಅದಾವ ಅಂತೇಳಿ ನೀವು ಅನ್ಕೊಂಡ್ರೆ ಈ ಸಿಸ್ಟರ್ ಹಂಗೆ ಮಾತಿರ್ಬೇಕು ನೋಡಿ. ಅಕ್ಕ, ನನಗೆ ದೇವರು ನನ್ನ ಜೀವನದಲ್ಲಿ ಕೊಟ್ಟ ವರ ಅಂದರೆ ಅದು ನನ್ನ ಹೆಣ್ಣು ಮಕ್ಕಳು. ನನಗೆ 3 ಜನ ಹೆಣ್ಣು ಮಕ್ಕಳು, ಅದೇ ನನ್ನ ಭಾಗ್ಯ. 3 ಮುತ್ತುಗಳು ಅವರು ನನಗೆ ನೋಡಿ. ಅವರು ಜೀವನದಾಗ ಕೊಟ್ಟ ವರ, ದೇವ್ರು ಕೊಟ್ಟ ವರ ಅಂದ್ರೆ 3 ಹೆಣ್ಣು ಮಕ್ಕಳು ಅಂತ. ಅವರೇ ಒಂದು ಭಾಗ್ಯ ಅಂತ, ಅವರೇ ಒಂದು 3 ಮುತ್ತುಗಳು ಅಂತ ನೋಡಿ. ಎಂಥ ಮಾತು ಯಾರು ಸಿಸ್ಟರ್. ಭಾಳ ಖುಷಿ ಆಯ್ತು ನೋಡಿ. ನನ್ನ ಮಾತ್ರ ಹೆಣ್ಣು ಮಕ್ಳಿದ್ದವ್ರು ಯಾರು ಬೇಜಾರು ಮಾಡ್ಕೋಬೇಡಿ. ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಳು ಅದಾವು, ಗಂಡು ಮಕ್ಳು ಇಲ್ಲ ನೋಡಂತ ಯಾರು ಬೇಜಾರು ಮಾಡ್ಕೋಬೇಡಿ. ಗಂಡು ಮಕ್ಕಳು ಒಂದಿನ ನಮ್ಮನ್ನ ನೋಡಲ್ರಿ, ಹೆಣ್ಣು ಮಕ್ಕಳೇ ನೋಡೋದು. ಈಗಿನ ಕಾಲಕ್ಕೆ ಮಾತ್ರ ಯಾವ ಗಂಡು ಮಕ್ಕಳು ನೋಡ್ತಾರೆ ಅನ್ನೋದು ವಿಶ್ವಾಸ ತಾಯಿಯಂದ್ರೆ ಕಳ್ಕೊಂಡ್ಬಿಟ್ರಿ. ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನೋಡೋದಿಲ್ರಿ. ನಾವು ಎಷ್ಟೇ ಗಳಿಸಿಟ್ರು ನೀವೇನು ಮಾಡಿರಿ, ನೀವೇ ಮಟ್ಟಿರಿ, ಮತ್ತೆ ಇದೇ ಥರ ಮಾತಾಡ್ತಾರೆ ಗಂಡು ಮಕ್ಕಳು. ಹೆಣ್ಣು ಮಕ್ಳಿಗೆ ಒಂಥರ ಕಳ್ಳು ಇರ್ತೀರಿ. ಯಾಕಂದ್ರೆ ನಮ್ಮ ಅವ್ವಾರು ನಮ್ಮ ಅಪ್ಪ ಮಟ್ಟ್ಯಾರ ಅನ್ನೋದು ಗಳಿಸ್ಲಿ ಬಿಡಿ. ನಮ್ಮ ಅವ್ವ ನಮ್ಮ ಅಪ್ಪ ಅನ್ನೋದು ಒಂದು ಕಳ್ಳು ಇರ್ತಲ್ಲ, ಅದೊಂದು ಕಳ್ಳ ದ್ವಾರ ನೋಡಿ ಹೆಣ್ಮಕ್ಳು ತಾಕ. ಗಂಡು ಮಕ್ಳಕ್ಕಿಂತ ಹೆಣ್ಣು ಮಕ್ಳ ಇದ್ರೆ ಹೆಮ್ಮೆ ಪಡ್ಬೇಕು ನೋಡಿ. ಇವಾಗ ಸಿಸ್ಟರ್, ನೀವು 3 ಹೆಣ್ಮಕ್ಳು ಅದ್ರ ಬೇಜಾರು ಮಾಡ್ಕೋಬೇಡಿ. ಇದೇ ಥರ ಧೈರ್ಯವಾಗಿರಿ. 3 ಮಕ್ಕಳು ಗಂಡೆ ಅಂತೇಳಿ ಬೆಳೆಸಿ ಅವರಿಗೆ ಒಂದು ಎಜುಕೇಷನ್ ಕೊಡಿಸಿ ಒಂದು ಮಟ್ಟಕ್ಕೆ ತಂದು ಅವ್ರನ್ನೂ ಜೀವನ ಮಾಡೋಕೆ ಬಿಡಿ. ಯಾಕೆ ಈ ಸಿಸ್ಟರ್ ಅದೇ ಥರ ನೋಡಿ. ಯಾವುದೇ ಥರ ಅದ್ರ ಏನೋ 10 ಗಂಡು ಹಿಡಿದ್ರು ಬಂಜೆ ಅಂತ ಸ್ನೇಹಿತರೆ. 10 ಗಂಡು ಹಿಡಿದ್ರು ಬಂಜೆ ಅಂತ. ಯಾಕಂದ್ರೆ ಒಂದು ಹೆಣ್ಣು ಹಿಡಲೇಬೇಕಂತ. 10 ಗಂಡು ಬರೇ ಗಂಡು ಹಿಡಿದ್ರೆ ಬಂಜೆ ಅಂತಕಿ ಬಂಜೆ ಅಂತಾರೆ. ಅದು ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ ನನಗೆ ಅಂತಿರ್ತಾರೆ ಹಿರಿಯರು. 10 ಗಂಡು ಹಿಡಿದ್ರು ಬಂಜೆ, ಒಂದೇ ಹೆಣ್ಣು ಹಿಡಿದ್ರು ಹಡ್ದ ಮಕ್ಕಳಾಗ್ಯಾವ ಅಂತಾರಂತ ನೋಡಿ. 10 ಗಂಡು ಹಿಡಿದ್ರು ಮಕ್ಕಳಾಗೇ ಇಲ್ಲ ಅಂತಾರಂತ್ರಿ. ಒಂದೇ ಹೆಣ್ಣು ಹಿಡಿದ್ರು ಮಕ್ಕಳಾಗ್ಯಾವ ಅಂತಾರಂತ. 10 ಗಂಡು ಹಿಡಿದ್ರು ಬಂಜೆ ಅನ್ಸ್ಕೊಂಡೈತೆ ಅಂತ್ರಿ. ಅದು ಜೀವ ಹೆಣ್ಣು ಹಿಡಿದ್ರೆ ಅಯ್ಯ ಹೆಣ್ಣು ಹುಡ್ತ್ಯಾ ಅಂತಾರೆ. ಹೆಣ್ಣಿನಂತ ಎಷ್ಟು ಮಹತ್ವ ಐತೆ ನೋಡಿ. ಹೆಣ್ಣು ಹಡಿದ್ರೇ ಬಂಜೆ ಅಲ್ಲಿ ನೋಡಿ. ಮಕ್ಕಳಾಗ್ಯಾವ ಅಂತಾರೆ. 10 ಗಂಡು ಹಿಡಿದ್ರು ಬಂಜೆ ಅಂತ. ಇದು ಮಾತ್ರ ಇಷ್ಟು ಗೊತ್ತೈತೆ ಅಷ್ಟೇ ಸ್ನೇಹಿತರೆ. ನನಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಹೆಲ್ಪ್ ಮಾಡಿ ಅಂತ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿರಿ. ಖಂಡಿತ ನಿಮಗೆ ಯೂಟ್ಯೂಬ್ ಚಾನಲ್ ಮಾಡಿ ನಿಮ್ಮ ಲಿಂಕ್ ನಮಗೆ ನಾನು ವಾಟ್ಸಪ್ ಬರೋ ನಂಬರ್ ಕಳಿಸಿ. ನಾನು ಕೂಡ ಆದಷ್ಟು ಹೆಲ್ಪ್ ಮಾಡ್ತೀನಿ. ನಾನು ವಿಡಿಯೋದಾಗೂ ಶೇರ್ ಮಾಡಿರ್ತೀನಿ. ಯಾರೇ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಬೇಕಂತಿಲ್ಲ, ಮಾಡಿ ನನಗೆ ಆದಷ್ಟು ಲಿಂಕ್ ಕಳಿಸಿ. ನಿಮ್ಮೆಲ್ಲ ಚಾನಲ್ಗಳನ್ನು ನನ್ನ ವಿಡಿಯೋ ಮೂಲಕ ಕಳಿಸಿ ಹೆಲ್ಪ್ ಮಾಡ್ತೀನಿ. ಯಾಕಂದ್ರೆ ನಾನು ಯೂಟ್ಯೂಬ್ ಮಾಡಾಗ ಭಾಳ ಕಷ್ಟಪಟ್ಟೀನಿ ರೀ. ಯಾಕಂದ್ರೆ ನನ್ನ ಥರ ಯಾರೂ ಹೇಳಿಲ್ಲ. ಯೂಟ್ಯೂಬ್ ಮಾಡಿ ನೀವು ನನ್ನ ವಿಡಿಯೋದಾಗ ನಿಮ್ಮದು ಯೂಟ್ಯೂಬ್ ಚಾನಲ್ ತೋರಿಸಿ ಇನ್ನೊಬ್ರಿಗೆ ಸಹಾಯ ಮಾಡಂತ ಕೇಳಿಲ್ಲ. ನಾನು ವಿಡಿಯೋ ಮಾಡಿ ಹಾಕಿ ನಮ್ಮ ಶ್ರಮಪಟ್ಟು ಹಾಕಿ ನಾನು ಈ ಮೆಟ್ಟಿ ಬಂದೆ ಅಂದ್ರೆ ಜೀರೋನಿಂದ ಯೂಟ್ಯೂಬ್ ಓಪನ್ ಮಾಡೋರಿಗೆ ಭಾಳ ಹೆಲ್ಪ್ ಮಾಡ್ತೀನಿ. ನಾನು ಆದಷ್ಟು ಏನೋ ಹೆಲ್ಪ್ ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಹೆಲ್ಪ್ ಕೇಳಿ ಖಂಡಿತ ಮಾಡ್ತೀನಿ. ನಿಮ್ಮ ಚಾನಲ್ ಏನು ಲಿಂಕ್ ಇರ್ತಲ್ಲ ನನ್ನ ವಾಟ್ಸಪ್ ನಂಬರ್ ಕಳಿಸಿ. ನಾನು ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಚಾನಲ್ ಮುಖಾಂತರ ನಮ್ಮ ಯುವರ್ಸ್ ಸಬ್ಸ್ಕ್ರೈಬರಿಗೂ ಹೇಳ್ತೀನಿ, ಈ ಥರ ಸಪೋರ್ಟ್ ಮಾಡಿ ಚಾನಲ್ಗೆ. ಯಾಕೆ ಸಣ್ಣ ಯೂಟ್ಯೂಬರಿಗೆ ಸಪೋರ್ಟ್ ಮಾಡು ಸಬ್ಸ್ಕ್ರೈಬರ್ ಅದ. ನನಗೆ ದೊಡ್ಡ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಏನಿಲ್ಲ. ನನಗೆ 10 ಮಂದಿ ಸಬ್ಸ್ಕ್ರೈಬರ್ ಇಲ್ಲಿ. ನಮ್ಮ ಸಣ್ಣ ಯೂಟ್ಯೂಬರಿಗೆ ಹೆಲ್ಪ್ ಮಾಡ್ಬೇಕನ್ನೋ ಒಂದು ಗುಣ ಐತಲ್ಲ ನಮ್ಮ ಸಬ್ಸ್ಕ್ರೈಬರ್ ತಕ್ಕ. ಅದೇ ಒಂದು ದೊಡ್ಡ ಖುಷಿ ನೋಡಿ ನನಗೆ. ಒಳ್ಳೆ ಕಮೆಂಟ್ ಹಾಕ್ತೀರಿ. ನಿಮ್ಮೆಲ್ಲ ಒಳ್ಳೆ ಕಮೆಂಟಿಗೆ ನಾನು ಎಂದೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ನಿಮ್ಗೆ ಯಾರಾದರೂ ಯೂಟ್ಯೂಬ್ ಓಪನ್ ಮಾಡೋರಿದ್ರೆ ಹಳ್ಳಿ ಒಳಗಿರಲಿ, ದಿಲ್ಲಿ ಒಳಗಿಲ್ರಿ, ನಮ್ಮ ಆಸೆ ಇತ್ತಂದ್ರೆ ನಿಮಗೆ ಮಾಡಲೇಬೇಕನ್ನೋ ಆಸೆ ಇತ್ತಂದ್ರೆ ನೀವು ಮುಂದೆ ನೋಡಬೇಡಿ. ಮುಂದೆ ಏನು ನಿಮ್ದು ಯೂಟ್ಯೂಬ್ ಚಾನಲ್ ಮಾಡಾಕತ್ತಿರ್ತಿಲ್ಲ ಅದ್ರ ಬಗ್ಗೆ ಗಮನ ಕೊಟ್ಟು ಮಾಡಿ. ಇವನ್ನ ಸಕ್ಸಸ್ ಕಂಡೇ ಕಾಣ್ತೀರಿ. ನಾನು ಇನ್ನೂ ಸಕ್ಸಸ್ ಕಂಡಿನ ಅಂತ ಹೇಳಲ್ಲ. ಏನೋ ಪೇಮೆಂಟ್ ಬಂದಿಲ್ಲ, ಗೂಗಲ್ ಪಿನ್ ಮಾತ್ರ ಬಂದೈತೆ, ಇಲ್ತನ ಮಾತ್ರ ಬಂದೀನಿ. ಮುಂದೆಲ್ಲ ನಿಮ್ಮ ಸಪೋರ್ಟ್ ನಿಂತ ಈಗೆಲ್ಲ ನಿಮ್ಮ ಮ್ಯಾಗ ಐತೆ ನೋಡಿ. ನಾನೇನೋ ಗೂಗಲ್ ಪಿನ್ ಬರ್ತನಕ ನನ್ನ ಶ್ರಮ ಇತ್ತು. ಇವಾಗ ಮುಂದೇನೋ ಗೂಗಲ್ ಪಿನ್ ಬಂದು ಪೇಮೆಂಟ್ ಬರ್ಬೇಕಂದ್ರೆ ಅದು ನಿಮ್ಮ ಶ್ರಮ ಬೇಕು. ಯಾಕಂದ್ರೆ ನಮ್ಮ ಶ್ರಮ ಯಾಕೆ ಬೇಕು ಅಂತ ಅಂತಿರ್ಬೇಕು, ವಿಚಾರ ಮಾಡ್ತಿರ್ಬೇಕು, ನಿಂತೆಲ್ಲ ಓಡ್ತಿರ್ಬೇಕು. ಹಂಗಂದ್ರೆ ನೀವು ನಮಗೆ ನಾನು ಎಲ್ಲ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ
ಸಪೋರ್ಟ್ ಮಾಡಿ. ಜಾಯಿನ್ ಬಟನ್ ಮೆಂಬರ್ಶಿಪ್ ತೊಗೊಳ್ಳಿ. ಜಾಯಿನ್ ಬಟನ್ ತೊಗೊಂಡ್ರಂದ್ರೆ ಅದರಿಂದ ಡಾಲರ್ ಅಕೌಂಟ್ ಆಗುತ್ತೆ. ಮತ್ತು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋದೇ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿ. ಮತ್ತು ಒಂದು ಲೈಕ್ ಕೊಡಿ, ನೀವು ಒಂದು ಒಳ್ಳೆ ಕಮೆಂಟ್ ಹಾಕಿ. ಇದೇ ಒಂದು ನೋಡಿ ನನಗೆ ಕೊಡೋದು ನೀವು ಒಂದು ದೊಡ್ಡ ಗಿಫ್ಟ್ ಅಂದರೆ ಇದೇ ಒಂದು ನೋಡಿ ಸ್ನೇಹಿತರೆ. ಇಷ್ಟು ದಿನ ಎಲ್ಲ ನಾನು ಶ್ರಮ ಪಟ್ಟಿದ್ದಕ್ಕೂ ಎಲ್ಲ ನಿಮ್ಮ ಕೈಯಾಗೈತೆ ನೋಡಿ. ನೀವು ಎಷ್ಟು ನಮ್ಮನ್ನು ಬೆಳೆಸ್ತಿರೋ, ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ. ನಮ್ಮ ಮಾತು ನನ್ನ ಏನು ಕಂಟೆಂಟ್ ಯಾವ ಥರ ಕಂಟೆಂಟ್ ಬರ್ತಾವೆ ಆ ಥರ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತಿರ್ತೀನಿ ನಾನು. ಇದೇ ಒಂದೇ ಕಂಟೆಂಟ್ ಮಾಡ್ಬೇಕು ಅನ್ನಂಗಿಲ್ಲ. ಯಾಕಂದ್ರೆ ಜನರಿಗೆ ಎಲ್ಲ ಥರ ಕಂಟೆಂಟ್ ಕೊಟ್ರೇ ವಿಡಿಯೋ ಇಷ್ಟ ಆಗ್ತದೆ ನಾನು ಅನ್ಕೊಂಡೀನಿ. ಇವತ್ತು ನನಗೆ ಯಾಕೋ ಕಮೆಂಟ್ ಬಗ್ಗೆನೇ ಹೇಳಿ ಅದ್ರಾಗ ಒಂದೊಂದು ಕಂಟೆಂಟ್ ಇರ್ತಾವೆ, ಕೊಟ್ರಾತು ಮಾಹಿತಿ ಅಂತ ಅನಿಸ್ತು, ಕೊಟ್ಟೀನಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ನಾಳೆ ವಿಡಿಯೋದಾಗ ಸಿಗ್ತೀನಿ. ಎಲ್ಲರಿಗೂ ಬಾಯ್.